ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಡ್ರೀಮ್ಸ್ ವ್ಲಾಗ್ಗೆ. ಇವತ್ತು ಬಹಳ ರುಚಿಕರವಾದ ಸಾಂಬಾರ್ ಅಂದರೆ ತರಕಾರಿ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾವು ಒಂದು ಬೌಲಲ್ಲಿ ಮುಳ್ಳುಗಾಯಿ, ಆಲೂಗೆಡ್ಡೆ ಮತ್ತು ಕಡಲೆಕಾಳನ್ನ ತೊಗೊಂಡಿದ್ದೀವಿ. ಕಡಲೆಕಾಳನ್ನ ನಾವು 2 ಅವರ್ ನೆನೆಸಿ ಇಟ್ಕೊಂಡಿರೋದು. ಆ್ಯಂಡ್ ಮುಳ್ಳುಗಾಯಿ ಮತ್ತು ಆಲೂಗೆಡ್ಡೆ ನಾವು ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ನಾವೀಗ ಸಾಂಬಾರು ಮಾಡೋಕ್ಕೆ ಫಸ್ಟು ರುಬ್ಕೊಬೇಕು. ಇದಕ್ಕೆ ಏನೇನು ತೊಗೊಂಡಿದ್ದೀವಿ ಅಂದರೆ 1 ಕಪ್ ಆಗೋಷ್ಟು ತೆಂಗಿನ ತುರಿ ಆ್ಯಂಡ್ ಸಾಂಬಾರು ಸೊಪ್ಪು ಸ್ವಲ್ಪ, ದೊಡ್ಡದು ಈರುಳ್ಳಿ, ಚಿಕ್ಕದಾದರೆ 2, ಹಾಗೆ ಟೊಮೊಟೊ ದೊಡ್ಡದಾದರೆ 1, ಚಿಕ್ಕದಾದರೆ 2, ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡಿದ್ದೀವಿ, ನಿಂಬೆಹಣ್ಣು ಗಾತ್ರ ಆದಷ್ಟು. ಮೇನ್ ಬೇಕಾರದೆ ಇದು ಸಾಂಬಾರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ನಾವು ನೀಟಾಗಿ ಗ್ರೈಂಡ್ ಮಾಡಬೇಕು. ಚಮಚದಷ್ಟು ನಾವು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ನ ಆ್ಯಡ್ ಮಾಡೋಣ. ಇದಕ್ಕೆ ನಾವು ಈಗ ಮಸಾಲೆ ಆ್ಯಡ್ ಮಾಡೋಣ. ಖಾರ ಪುಡಿ ಆ್ಯಂಡ್ ಸ್ವಲ್ಪ ಧನಿಯಾ ಪುಡಿ ಆ್ಯಂಡ್ ಇದಕ್ಕೆ ಎಷ್ಟು ನೀರು ಬೇಕು ರುಬ್ಬಕ್ಕೆ ಅಷ್ಟು ನೀರು ಹಾಕೊಳ್ಳೋಣ. ಸ್ವಲ್ಪ ಹಾಗೆ ರುಬ್ಕೊಳ್ಳೋಣ ಬನ್ನಿ. ರುಬ್ಬಿದಾಗಿದೆ, ಇಷ್ಟಿದ್ರೆ ಸಾಕು. ಈ ಥರ ಒಗ್ಗರಣೆಗೆ ನಾವು ಈರುಳ್ಳಿ, ಟೊಮೆಟೊ ಆ್ಯಂಡ್ ಕರ್ಬೇವಿನ ಸೊಪ್ಪು ಒಗ್ಗರಣೆ ಹಾಕೋಣ. ಈಗ ಕುಕ್ಕರ್ ಇಟ್ಟಿದ್ದೀವಿ. ಸ್ವಲ್ಪ ಕಾದ್ಮೇಲೆ ನಾವು ರಿಫೈನ್ಡ್ ಆಯಿಲ್, ಸನ್ಫ್ಲವರ್ನ ಬಳಸೋಣ. ಸ್ವಲ್ಪ ಆಯಿಲ್, 2ರಿಂದ 3 ಚಮಚ. ಈಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಎಣ್ಣೆ ಕಾದಿದೆ, ಚಟಪಟ ಆಮೇಲೆ ಈಗ ನೆಕ್ಸ್ಟು ಕರ್ಬೇವಿನ ಸೊಪ್ಪು. ಈಗ ಕರ್ಬೇವಿನ ಸೊಪ್ಪು ಹಾಕಿದ್ದೀವಿ ನೋಡಿ. ಆ್ಯಂಡ್ ಇದಕ್ಕೆ ಈಗ ಈರುಳ್ಳಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಇದು ಬ್ರೌನ್ ಕಲರ್ ಆಗಿ 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. 2 ಮಿನಿಟ್ಸ್ ನೀಟಾಗಿ ಫ್ರೈ ಆಗಿದೆ. ಆ್ಯಂಡ್ ಇದಕ್ಕೆ ನಾವೀಗ ಟೊಮೆಟೊನ ಆ್ಯಡ್ ಮಾಡೋಣ. ಸ್ವಲ್ಪ ನೀಟಾಗಿ ನೋಡಿ ಒಗ್ಗರಣೆ ಆಗ್ತಿದೆ. 2 ಮಿನಿಟ್ಸ್ ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ ನೆಕ್ಸ್ಟ್ ಏನು ಸ್ಟೆಪ್ ಅಂದರೆ ನಾವು ಇದನ್ನ ವಾಶ್ ಮಾಡ್ಕೊಳ್ಳೋಣ 2-3 ಸರಿ. ಇದರಲ್ಲಿ ಆಲೂಗೆಡ್ಡೆ, ಮುಳ್ಳುಗಾಯಿ ಆ್ಯಂಡ್ ಕಡಲೆಕಾಳಿದೆ. ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ನೋಡಿ ಈಗ ಚೆನ್ನಾಗಿ ಫ್ರೈ ಆಗ್ತಿದೆ. ಆ್ಯಂಡ್ ಈಗ ಫ್ರೈ ಆದಮೇಲೆ ಇದು ನೋಡಿ ನೀಟಾಗಿ ವಾಶ್ ಆಗಿದೆ. ಆ್ಯಂಡ್ ಈಗ ಇದಕ್ಕೆ ನಾವು ಆ್ಯಡ್ ಮಾಡೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಅವಾಗಲೇ ರುಬ್ಬಿಟ್ಟಿದ್ವಲ್ಲ ಮಸಾಲೆನ ಇದಕ್ಕೆ ಆ್ಯಡ್ ಮಾಡೋಣ. ನೋಡಿ ಈ ಮಸಾಲೆ ಆ್ಯಡ್ ಮಾಡೋಣ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಸಾಲೆ ಅದು ಏನಿತ್ತು ವಾಟರ್ನ ಆ್ಯಡ್ ಮಾಡಿದ್ದೀವಿ ಎಕ್ಸ್ಟ್ರಾ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕೊಳ್ಳೋಣ. 1 ಗ್ಲಾಸ್ ನೀರು ಎಕ್ಸ್ಟ್ರಾ. ನಿಮ್ಗೆ ಯಾವ ಥರ ಬೇಕು, ಗಟ್ಟಿ ತೆಳ್ಳ ಆ ಥರ ನೀರು ಆ್ಯಡ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು. ಇದಕ್ಕೆ ನಾವೀಗ ರುಚಿಗೆ ತಕ್ಕಷ್ಟು ಹಳ್ಳುಪ್ಪನ್ನ ಆ್ಯಡ್ ಮಾಡೋಣ. ನೋಡಿ ಇಷ್ಟು ಹಾಕಿದ್ರೆ ಸಾಕು. ಈಗ ನಾವು ಎಲ್ಲ ಆಗಿದೆ. ಕುಕ್ಕರ್ ಮುಚ್ಚಿ 3 ವಿಷಲ್ ಹಾಕ್ಸಿದ್ರೆ ಸಾಂಬಾರು ರೆಡಿ. 3 ವಿಷಲ್ ಹಾಕ್ಸಿದ್ರೆ ಸಾಕು, ಎಲ್ಲ ತರಕಾರಿ ಎಲ್ಲ ನೀಟಾಗಿ ಬೇಯುತ್ತೆ. ನೋಡಿ ಈಗ ವಿಷಲ್ ಬರ್ತಿದೆ ಗೈಸ್. ಈಗ 3 ವಿಷಲ್ ಆಗಿದೆ, ವಿಷಲ್ಲು ಕೂಡ ಹೋಗಿದೆ. ಈಗ ನೋಡಿ ಸಾಂಬಾರು ರೆಡಿ ಆಗಿದೆ. ಈ ಸಾಂಬಾರು ರೆಡಿ ಆಗಿದೆ, ನೀಟಾಗಿ ಫುಲ್ಲು ಎಲ್ಲ ಬೆಂದಿದೆ, ತರಕಾರಿ ಕಾಳು ಎಲ್ಲ. ಈ ಸಾರು ಮಾತ್ರ ಮುದ್ದೆಗೆ ಮಾತ್ರ ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ ಆ್ಯಂಡ್ ತಿನ್ನಿ. ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.